आचार्यपवनोऽस्माकम् आचार्याणी च भारती देवो नारायणश्रीशः देवी मंगलदेवता. ಈ ದಿನ ಹನುಮ ಜಯಂತಿಯ ಅತ್ಯಂತ ಮಹತ್ವದ ದಿನ. ಆಂಜನೇಯನು ನಮಗೆಲ್ಲರಿಗೂ ಕೂಡ ಆದರ್ಶ. ಇಬ್ಬರು ಆದರ್ಶರು. ರಾಮಾಯಣದಲ್ಲಿ ನಾರದರಲ್ಲಿ ವಾಲ್ಮೀಕಿಗಳು ಕೇಳ್ತಾರೆ, ಅತ್ಯಂತ ಆದರ್ಶ ಪುರುಷ, ಎಲ್ಲ ಗುಣಗಳಿಂದ ತುಂಬಿದವ. ಆ ಗುಣಗಳದ್ದೇ ಒಂದು ದೊಡ್ಡ ಯಾದಿ ಮಾಡಿದ್ದಾರೆ. ಇಷ್ಟೆಲ್ಲ ಗುಣಗಳಿಂದ ತುಂಬಿದ ಆದರ್ಶ ಪುರುಷ ಕೋನ್ವಸ್ಮಿನ್ ಸಾಂಪ್ರತಮ ಲೋಕೆ, ಈ ಜಗತ್ತಿನಲ್ಲಿ ಅಂಥ ಆದರ್ಶ ಪುರುಷ ಯಾರು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ನಾರದರು, ನೀನು ಹೇಳಿದ ಗುಣಗಳು ಮಾತ್ರವಲ್ಲ, ಇನ್ನು ಹೇಳದೇ ಇದ್ದ ಗುಣಗಳು, ಎಲ್ಲ ಗುಣಗಳಿಂದ ತುಂಬಿದ ಆದರ್ಶ ಪುರುಷ ಅಂದರೆ ಶ್ರೀರಾಮ ಎಂಬುದಾಗಿ ರಾಮನ ಮಹಿಮೆಯನ್ನು ನಾರದರು ಹೇಳಿದರು. ಅದೇ ರೀತಿ ಸುಮಧ್ವವಿಜಯದಲ್ಲಿ ಯೇ ಯೇ ಗುಣಾನಾಮ ಜಗತ್ಪ್ರಸಿದ್ಧ ಎಂ ತೇಷು ತೇಷು ಸ್ಮ ನಿದರ್ಶಿ, ಜಗತ್ಪ್ರಸಿದ್ಧ ಗುಣಗಳು ಅಂತ ಯಾವುದುಂಟು, ಅದಕ್ಕೆ ಏನಾದರೂ ಒಂದು ಉದಾಹರಣೆ ಇದ್ದರೆ ಶ್ರೀಮಂತಮೇನಂ ಹನುಮಂತಮಾನಂ. ಎಲ್ಲ ಜಗತ್ಪ್ರಸಿದ್ಧವಾದ ಸದ್ಗುಣಗಳ ಮೂರ್ತಿ ಎಂದರೆ ಆಂಜನೇಯ, ಹನುಮಂತ ಎಂಬುದಾಗಿ ವರ್ಣಿಸಿದ್ದಾರೆ. ಹೀಗೆ ಜಗತ್ತಿನ ಇಬ್ಬರು ಮಹಾಪುರುಷರು, ಒಬ್ಬ ಸರ್ವೋತ್ತಮನಾದ ಶ್ರೀಹರಿ ಶ್ರೀರಾಮ, ಇನ್ನೊಬ್ಬ ಜೀವೋತ್ತಮನಾದ ಮುಖ್ಯ ಪುರಾಣ. ಇಬ್ಬರು ನಮಗೆಲ್ಲ ಆದರ್ಶ ಪುರುಷರು. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಎಲ್ಲದರಲ್ಲಿಯೂ ಕೂಡ ಬುದ್ಧೌಚನಾನ್ಯ ಹನುಮತ್ ಸಮಾನ ಪುಮಾನ್ ಕುತಸ್ಥಿತಿ. ಯಾವಾಗಲೂ ಎಲ್ಲಿಯೂ ಜ್ಞಾನ, ವೈರಾಗ್ಯ, ಭಕ್ತಿ, ಧೈರ್ಯ, ಸ್ಥೈರ್ಯ, ಬುದ್ಧಿಶಕ್ತಿ ಎಲ್ಲದರಲ್ಲಿ ಕೂಡ ಹನುಮಂತನಿಗೆ ಸಮಾನನಾದವನು ಇಷ್ಟವರೆಗೆ ಇಲ್ಲ, ಮುಂದಕ್ಕೂ ಆಗೋದಿಲ್ಲ. ಈ ರೀತಿಯ ಅತ್ಯಂತ ಶ್ರೇಷ್ಠ ಜಗದ್ಗುರು ನಮಗೆಲ್ಲರಿಗೂ ಕೂಡ ಭಗವದ್ಭಕ್ತಿಯ ದಾರಿ ತಪ್ಪಿದವರಿಗೆ, ಇವರೆಲ್ಲ ಕಪಿಗಳೆಲ್ಲ ಒಮ್ಮೆ ದಾರಿ ತಪ್ಪಿದರು. ರಾಮನಿಗೆ ವಿರುದ್ಧವಾಗಿ, ಸುಗ್ರೀವನಿಗೆ ವಿರುದ್ಧವಾಗಿ ಬೇರೆ ಒಂದು ಸರ್ಕಾರವನ್ನೇ ಮಾಡೋಣ, ಪ್ರತಿ ಸರ್ಕಾರ ಮಾಡೋಣ, ಕಿಷ್ಕಿಂದಲೇ ಅವನಿರಲಿ, ನಾವು ಇಲ್ಲಿ ವಿಂಧ್ಯ ಪ್ರದೇಶದ ಈ ಭಾಗದಲ್ಲಿ ನಮ್ಮದೇ ಒಂದು ಪ್ರತ್ಯೇಕ ರಾಜ್ಯ ಮಾಡಿ ಸುಗ್ರೀವನಿಗೆ ಸಂಬಂಧ ಇಲ್ಲದ ರೀತಿಯಲ್ಲಿ ಸ್ವತಂತ್ರ ರಾಜ್ಯ ಸ್ಥಾಪನೆ ಮಾಡೋಣ, ಅಂಗದನೇ ರಾಜನಾಗಲಿ, ಈ ರಾವಣನ ಯುದ್ಧದ ವಿಚಾರವೇ ಬೇಡ, ರಾಮನ ತಂಟೆ ಹೋಗೋದು ಬೇಡ, ನಮ್ಮ ಮಟ್ಟಿಗೆ ನಾವು ಆರಾಮವಾಗಿ ಪ್ರತ್ಯೇಕ ರಾಜ್ಯ ಮಾಡಿಕೊಂಡು ಇರೋಣ ಅಂತ ಒಂದು ಕುತಂತ್ರ ಮಾಡಿದರು. ಕೆಟ್ಟ ಸಂಚು. ಸುಗ್ರೀವನ ಸರ್ಕಾರಕ್ಕೆ ವಿರುದ್ಧವಾಗಿ ಪ್ರತಿ ಸರ್ಕಾರವನ್ನು ಇನ್ನೊಂದು ಕಡೆಯಲ್ಲಿ ಮಾಡಿ ಸ್ವತಂತ್ರವಾಗಿ ನಾವು ಇರೋಣ. ರಾಮನನ್ನು ವಿರುದ್ಧವಾಗಿ ಯಾರು ಕಾರ್ಯ ಮಾಡ್ತಾರೆ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಚೇತ್ ಬಲಾದಪಿ ಅನೇ ಪ್ರವೃತ್ತಾನ್ ಸನ್ಮಾರ್ಗಕರಾನ್ ಕರೋಮಿ. ಮಾರ್ಗ ಬಿಟ್ಟು ತಪ್ಪಿದರೆ, ರಾಮನಕ್ಕೆ ವಿರುದ್ಧವಾಗಿ ವರ್ತಿಸಿದರೆ ನಿಮಗೆ ಬಲಾತ್ಕಾರದಿಂದ ನೀವು ದಾರಿಯಲ್ಲಿ ಬರುವಂತೆ ಮಾಡ್ತೇನೆ. ತಾನು ಮಹಾಭಕ್ತ, ದಾರಿ ತಪ್ಪಿದವರನ್ನು ಕೂಡ ಸರಿಯಾಗಿ ಉಪದೇಶ ಮಾಡಿ ಅವರಿಗೆ ಸರಿಯಾದ ದಾರಿಯಲ್ಲಿ ಬರುವಂತೆ ಮಾಡಿದ ದೊಡ್ಡ ಶಕ್ತಿಶಾಲಿ, ಭಕ್ತಿಶಾಲಿ ಭಗವಂತ. ಆ ಹನುಮಂತನ ಒಂದು ಭಕ್ತಿಗೆ ಮೆಚ್ಚಿ ಅವನಿಗೆ, ನೀನು ಚಿರಂಜೀವಿಯಾಗು, ನಿನಗೆ ಮರಣವೇ ಬೇಡ, ಚಿರಂಜೀವಿಯಾಗಿರು ಅಂತ ಹನುಮಂತ ಹೇಳ್ತಾನೆ. ಆ ಬರೀ ಬದುಕು ಉಪಯೋಗ ಇಲ್ಲ, ಎಷ್ಟು ವರ್ಷ ಬದುಕಿದ್ದು ಅದು ಬದುಕೇ ಅಲ್ಲ, ಉಸಿರಾಡುವುದೇ ಬದುಕಲ್ಲ, ಉಸಿರಾಡ್ತಾ ಕಾಲ ಕಳೆಯುವುದು ಅದೇ ಜೀವನವಲ್ಲ. ಯಾರು ನಿನ್ನ ಕಥಾ ಸೇವಕನಾಗಿ, ನಿನ್ನಲ್ಲೇ ಪ್ರೀತಿ ಉಳ್ಳವನಾಗಿ, ನಿನ್ನ ಸೇವಕನಾಗಿ ಇರ್ತಾನೆ, ನಿನ್ನ ಕಥೆಯನ್ನು ವಿಮರ್ಶೆ ಮಾಡಿಕೊಂಡಿರ್ತಾನೆ, ಅವನೇ ಭಕ್ತ, ಅವನೇ ಅದೇ ಜೀವನ. ನಿಜವಾದ ಜೀವನ ಅಂದರೆ ಉಸಿರಾಡ್ತಾ ಕಾಲ ಕಳೆಯುವುದು ಜೀವನ ಅಲ್ಲ. ನಿಜವಾದ ಜೀವನ ಭಗವಂತನ ಸ್ಮರಣೆ ಮಾಡಿಕೊಂಡು ಭಗವಂತನ ಭಕ್ತನಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿರುವುದೇ ನಿಜವಾದ ಜೀವನ. ಅಂಥ ಜೀವನವಾಗಿದೆ. ಬರೀ ಚಿರಕಾಲ ಬದುಕಿದರೆ ಪ್ರಯೋಜನ ಇಲ್ಲ. ಈ ಥರದ ಬದುಕು, ಭಗವಂತನನ್ನು ಮರೆಯದ ಬದುಕು, ಭಗವಂತನ ಸೇವೆಯಲ್ಲೇ ಅರ್ಪಿಸಿಕೊಂಡ ಬದುಕು, ಅಂಥ ಬದುಕಾಗಲಿ ಹೊರತು ಬರೀ ಚಿರಂಜೀವಿತ್ವ ಬೇಡ.
ಬರೀ ಬಹುಕಾಲದ ಬದುಕು ಬೇಡ. ಈ ರೀತಿಯಾಗಿ ಜೀವನದ ಸಾರ್ಥಕ್ಯ ಅಂದರೆ ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಸೇವೆ, ಅದೇ ಜೀವನದ ಸಾರ್ಥಕ್ಯ ಎಂಬುದನ್ನು ಹೇಳಿದ್ದಾನೆ, ಅದರಂತೆ ನಡೆಸಿದ್ದಾನೆ. ಕೊನೆಗೆ ಶ್ರೀರಾಮ ತನ್ನನ್ನೇ ಕೊಟ್ಟ, ತನ್ನನ್ನೇ ಆಂಜನೇಯನಿಗೆ ಕೊಟ್ಟ, ಆಲಿಂಗನ ಮಾಡಿ ತನ್ನನ್ನೇ ನೀಡಿದ. ಆ ರೀತಿಯ ಅಷ್ಟು ವಿಶೇಷವಾದ ಅನುಗ್ರಹವನ್ನು ಶ್ರೀರಾಮನು ಹನುಮಂತನಿಗೆ ಮಾಡಿದ್ದಾನೆ. ಅಂತಹ ಮಹಾಭಕ್ತರಾದ ಭಾವಿ ಬ್ರಹ್ಮರಾದ ಮುಂದಕ್ಕೆ ಬ್ರಹ್ಮಪಟ್ಟ ಅಂತ ರಾಮಾಯಣದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಭಾವಿ ಬ್ರಹ್ಮರಾದ ಹನುಮಂತರ ಒಂದು ಮಹಿಮೆ, ಅದನ್ನು ನಾವೆಲ್ಲ ಗಮನಿಸಿಕೊಂಡು ಹನುಮತ್ ಜಯಂತಿಯ ದಿವಸ ನಮಗೆ ತಂದೆ ಜಗತ್ಪಿತನಾದ ಭಗವಂತ, ತಾಯಿ ಜಗನ್ಮಾತೆಯಾದ ಲಕ್ಷ್ಮೀದೇವಿ, ನಮ್ಮ ಜಗದ್ಗುರು ಆಂಜನೇಯ ಮುಖ್ಯ ಪ್ರಾಣ. ಈ ರೀತಿ ಭಗವಂತ, ಲಕ್ಷ್ಮೀದೇವಿ ಮತ್ತು ಮುಖ್ಯ ಪ್ರಾಣ, ಒಬ್ಬರು ಜಗತ್ಪತಿ ಜಗತ್ಪಿತ, ಇನ್ನೊಬ್ಬರು ಜಗನ್ಮಾತೆ, ಮತ್ತೊಬ್ಬರು ಜಗದ್ಗುರು. ಈ ಮೂವರನ್ನು ನಾವು ಎಂದಿಗೂ ಮಾತ್ರಕ್ಕೂ ಮರೆಯಬಾರದು. ಅಂಥ ಮಹಾಮಹಿಮರಾದ ಹನುಮಂತನ ಜಯಂತಿಯ ಸಂದರ್ಭದಲ್ಲಿ ಇಡೀ ನಮ್ಮ ಎಲ್ಲರಿಗೂ ಕೂಡ ಸಜ್ಜನರಿಗೆ, ಲೋಕದ ಎಲ್ಲ ಸಜ್ಜನರಿಗೆ ಅವರು ವಿಶೇಷವಾಗಿ ಅನುಗ್ರಹಿಸಲಿ. ಕೃಷ್ಣ ಮಠದಲ್ಲಿಯೂ ಕೂಡ ಅವರು ಆಂಜನೇಯ ಮುಖ್ಯ ಪ್ರಾಣ ಪ್ರತಿಷ್ಠಿತನಾಗಿ ಎಲ್ಲ ಕಾರ್ಯ ಚೆನ್ನಾಗಿ ನಡೆಯುವಂತೆ, ಏನು ತೊಂದರೆಗಳು ಬಂದರೂ ಅದನ್ನೆಲ್ಲ ಸರಿಪಡಿಸಿ ಅನುಗ್ರಹ ಮಾಡುವ ಆಂಜನೇಯನ ಅನುಗ್ರಹದಿಂದಲೇ ಎಲ್ಲ ಕಾರ್ಯಗಳು ನಡೆಯುತ್ತಾ ಇದೆ. ಅಂತಹ ಆಂಜನೇಯನ ಹನುಮಂತನ ಜಯಂತಿಯ ದಿವಸ ನಮಗೆಲ್ಲರಿಗೂ ಕೂಡ ಗುರುವಾದ ಅವರು ನಮಗೆ ಭಕ್ತಿ ವೈರಾಗ್ಯದ ಮಾರ್ಗದಲ್ಲಿ ನಾವು ನಡೆಯುವಂತೆ ನಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ, ಈ 2-3 ದಿನಗಳಲ್ಲಿ ವಾದಿರಾಜರ ಮಹಿಮೆ, ಹನುಮಂತ ಭಾವಿ ಬ್ರಹ್ಮನಾದರೆ ವಾದಿರಾಜರು ಭಾವಿ ಸಮೀರ, ಮುಂದೆ ವಾಯುಪಟ್ಟಕ್ಕೆ ಹನುಮಂತನ ಪಟ್ಟಕ್ಕೆ ಬರುವವರು ವಾದಿರಾಜರು. ಆ ವಾದಿರಾಜರ ಚರಿತ್ರೆ, ವಾದಿರಾಜರು ಹಾಗೆ ಭಗವಂತನನ್ನು ಕೇಳುವಾಗ ನೀನು ವರವನ್ನು ಕೊಡುವನು, ನಾನು ಬೇರೆ ಯಾವ ವರವನ್ನು ಕೇಳುವುದಿಲ್ಲ, ಜಗದ್ವರನಾದ ನೀನೇ, ಈ ಜಗತ್ತಿಗೆ ವರ ಶ್ರೇಷ್ಠ, ನಾನು ಕೇಳುವುದು ನಿನ್ನನ್ನೇ, ಬೇರೆ ಯಾವುದನ್ನು ಕೇಳುವುದಿಲ್ಲ, ಬೇರೆ ಲೌಕಿಕ ವರವನ್ನು ಕೇಳುವುದಿಲ್ಲ, ಎಲ್ಲರಿಗೂ ವರೇಣ್ಯನಾದ ನಿನ್ನನ್ನು ನನಗೆ ಕೊಡು, ನಿನ್ನನ್ನು ಬಿಟ್ಟು ಮತ್ತೆ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಇಂಥ ಏಕಾಂತ ಭಕ್ತರು ವಾದಿರಾಜರು. ಅವರ ಚರಿತ್ರೆ, ಅವರ ಮಹಿಮೆ, ಅದನ್ನು ಈ 3 ದಿನಗಳಲ್ಲಿ ಸ್ವಾಪ್ನ ವೃಂದಾವಾಖ್ಯಾನದ ಮುಖಾಂತರ ತಿಳಿಸಿ ಆ ಗುರುಗಳ ವಿಶೇಷ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ನನಗೆ ಮುಂದೆ ಬೇಗನೆ ಪಂಚರಥಗಳ ಉತ್ಸವ ಇದೆ, ಬೇಗನೆ ಪೂಜಾ ಕಾರ್ಯಕ್ರಮದಲ್ಲಿ ತೊಡಗಬೇಕಾಗಿದ್ದರಿಂದ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪೂರ್ತಿ ಇರಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೂ ಅವರಿಗೆ ಇದೇ ರೀತಿಯವರು ಗುರುಗಳ ಸೇವೆಯನ್ನು, ಗುರುಗಳ ಮಹಿಮೆಯ ಪ್ರಸಾರ ಕಾರ್ಯ ನಿರಂತರ ಅವರಿಂದ ನಡೆಯಲಿ. ಹರಿವಾಯುಗಳು ಅವರನ್ನು ವಿಶೇಷವಾಗಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ಫಲವಂತರ ಅಕ್ಷತೆಯನ್ನು ಪಡೆಯಬೇಕಾಗಿ ಅಪೇಕ್ಷಿಸಿ